ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ಸಂಡೇ ಮತ್ತು ಮಂಡೇದು ಕಂಟಿನ್ಯೂ ಲಾಗ್ ಆಗಿರುತ್ತೆ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಂತೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ. ಇನ್ನು ಅಯ್ಯಪ್ಪ ಸ್ವಾಮಿಗೆ ಹೋಗೋರು ಕೊಂಡ ಎಲ್ಲ ಮುಗಿಸ್ಕೊಂಡು ಊಟನೂ ಮುಗಿಸ್ಕೊಂಡು ತಮ್ಮ ಮನೆಗೆ ಹೊರಟ್ಬಿಡ್ಬೇಕು. ಹಂಗಾಗಿ ನಾವು ಕೂಡ ನಮ್ಮ ಮನೆಗೆ ಬಂದ್ವಿ. ಯಾಕಂದರೆ ಅಯ್ಯಪ್ಪ ಸ್ವಾಮಿಗೆ ಹೋಗೋರನ್ನ ಮನೆ ಬಿಡಿಸ್ಬೇಕಲ್ವ. ಹಾಗಾಗಿ ನಮ್ಮ ಮನೆಗೆ ಒಂದು 4 ಜನ ಬರ್ತಾರೆ ಅಂತ ಹೇಳಿದ್ರು. ಹಂಗಾಗಿ ನಮ್ಮ ಯಜಮಾನ್ರು ಸ್ನಾನ ಮಾಡ್ಕೊಂಡೆಲ್ಲ ರೆಡಿ ಆಗಲಿ ಅಂತ ಹೇಳಿ ನಾವೆಲ್ಲ ಬಂದುಬಿಟ್ವಿ. ಇನ್ನು ಅವರಿಗೆ ಬರೋರಿಗೆ ಏನಾದರೂ ಅಡುಗೆ ಮಾಡೋಣ ಅಂತ ಹೇಳಿದ್ವಿ. ಬಟ್ ಅಲ್ಲೇ ಅಡುಗೆ ಮಾಡಿದ್ದಿದ್ದರಿಂದ ಅಡುಗೆ ಏನು ಮಾಡೋಕ್ಕೆ ಹೋಗಬೇಡಿ, ಒಂಚೂರು ರಸಾಯನನೂ ವಡೆನೂ ಮಾಡಿ ಅಂತ ಹೇಳಿದರು. ಹಂಗಾಗಿ ವಡೆಗೆ ಮತ್ತು ರಸಾಯನಕ್ಕೆ ಪ್ರಿಪ್ರೇಷನ್ ಮಾಡ್ಕೋತಿದ್ವಿ. ಮನೆ ಬಿಡಿಸೋವಾಗ ಏನು ಬೇಕು ಎಲ್ಲ ಪೂಜೆ ಸಾಮಗ್ರಿಗಳನ್ನ ರೆಡಿ ಮಾಡ್ಕೋಬೇಕಾದ್ರೆ ನನ್ನ ಮಗಳು ನೋಡಿ ಯಾವ ಥರ ಮಾಡ್ತಿದ್ದಾಳೆ ಹತ್ತಿಲಿ. ಇನ್ನು ನನ್ನ ಮಗನ ನೋಡಿದ್ರಲ್ಲ, ಮನೆ ತುಂಬ ಉಳ್ಳಾಡ್ತಿದ್ದಾನೆ ಅವನೇನೆ. ಇನ್ನು ನಮ್ಮ ಯಜಮಾನ್ರು ಸ್ವಾಮಿ ಅವರು ಈ ಥರ ದೇವ್ರ ಮನೆಗೆಲ್ಲ ಅವರೇ ರೆಡಿ ಮಾಡ್ಕೊತಾ ಇದ್ರು. ನಾವೆಲ್ಲ ಸ್ವಲ್ಪ ಅಡುಗೆ ಮನೇಲಿ ಬ್ಯುಸಿ ಆಗಿಬಿಟ್ಟಿದ್ವಿ. ಅದಕ್ಕೆ ಇನ್ನು ಅವ್ರು ತಿನ್ನಲಿಕ್ಕೆ ಅಂತ ಹೇಳಿ ಹಾಲೆಲ್ಲ ಕಾಯಿಸಿ ಮತ್ತು ಹಣ್ಣುಗಳನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ವಿ. ಅಷ್ಟರಲ್ಲಿ ಅವ್ರು ಬಂದೇ ಬಿಟ್ಟರು. ಅವ್ರನ್ನ ಬರ್ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಏನೇನು ಪೂಜೆ ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಂಡಿದ್ವಿ ಎಲ್ಲ ತಗೊಂಡು ಬಂದ್ವಿ. ಇನ್ನು ಬಂದಿರೋ ಸ್ವಾಮಿಗಳಿಗೆ ನಾವು ಹಾಲು ಮತ್ತು ಹಣ್ಣೆಲ್ಲ ಕೊಟ್ಬಿಟ್ಟು ಅವರು ತಿಂತಾರಲಿ ಅಂತ ಹೇಳಿ ಅಷ್ಟರಲ್ಲಿ ಹಿರಿಯರಿಗೆ ಯಾರಿಗಾದ್ರೂ ಈ ಥರ ಪಾತ್ಪೂಜೆ ಮಾಡಬೇಕು ಅಂತ ಹೇಳಿದ್ರು. ಬಟ್ ಲಾಸ್ಟ್ ಟೈಮೆಲ್ಲ ನಮ್ಮ ಅತ್ತೆ ಇದ್ದರು, ಹಂಗಾಗಿ ನಮ್ಮ ಯಜಮಾನ್ರು ಮಾಡಿದರು. ಈ ಸರಿ ಯಾರೂ ಇಲ್ಲ. ಹಾಗಾಗಿ ನಮ್ಮ ಮಮ್ಮಿ ಮತ್ತು ನಮ್ಮ ಯಜಮಾನ್ರಲ್ವ ಅವ್ರ ಅದಕ್ಕೆ ಈ ಥರ ಪಾತ್ಪೂಜೆ ಮಾಡ್ತಾಯಿದ್ರು. ಈ ಥರ ಸಿಚುಯೇಷನ್ ಎಲ್ಲ ಬಂದಾಗ ಮನೇಲಿ ಯಾರಾದರೂ ಹಿರಿಯರು ಇರಬೇಕು ಅಂತ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗುತ್ತೆ, ಸದ್ಯಕ್ಕೆ ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿನೇ ಅವರಪ್ಪ ಅಮ್ಮ ಅಂದ್ಕೊಂಡಿದ್ದಾರೆ. ಇನ್ನು ಪಾತ್ಪೂಜೆ ಎಲ್ಲ ಮುಗಿಸಿ ಒಳಗಡೆ ಬಂದು ಅವರು ಹೊರಡಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ರು ಸ್ವಾಮಿಗಳು. ಇದನ್ನೆಲ್ಲ ತುಂಬ ಹತ್ರದಿಂದ ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಲಾಸ್ಟ್ ಟೈಮ್ ಎಲ್ಲ ನಾನು ಇದಕ್ಕೆ 4ನೇ ವರ್ಷದಲ್ಲಿ ನಮ್ಮ ಯಜಮಾನ್ರು ಹೋಗಿದ್ದಿದ್ದು ಅಯ್ಯಪ್ಪ ಸ್ವಾಮಿಗೆ. ಆ ಲಾಸ್ಟ್ ಟೈಮ್ ಎಲ್ಲ ನಾನು ಬಾಣ್ತನದಲ್ಲಿದ್ದೆ, ಮೊದಲನೇ ಮಗಳಿಗೆ ಬಾಣ್ತನದಲ್ಲಿದ್ದೆ. ಅವಾಗೆಲ್ಲ ತುಂಬಾ ಮಿಸ್ ಮಾಡ್ಕೊಂಡಿದ್ದೆ ಈ ಥರದ್ದೆಲ್ಲ. ಅದಕ್ಕೆ ಈ ಸರಿ ನಾವೇ ಮುಂದೆ ನಿಂತು ಅವ್ರಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಟ್ಟು ತುಂಬ ಹತ್ರದಿಂದ ನೋಡಿದ್ವಿ. ಇಷ್ಟೆಲ್ಲ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸತತವಾಗಿ 11 ವರ್ಷದಿಂದನೂ ಕೂಡ ಇದೇ ರೀತಿ ಮಾಡ್ತಿದ್ದಾರಂತೆ. ನಮ್ಮ ಯಜಮಾನ್ರು ಇದು 4ನೇ ವರ್ಷ ಹೋಗ್ತಾ ಇರೋದು, ಅಂದರೆ 2 ವರ್ಷಕ್ಕೆ ಒಂದು ಸರಿ ಹೋಗೋದು. ಈಶ್ವರನೇ ಈಶ್ವರಿಯೇ ಭಗವಾನೇ ಭಗವತಿಯೇ ದೇವಿ ಪಾದ ದೇವಿ ಪಾದ ದೇವನ ಪಾದ ದೇವನ ಪಾದ 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 ಒಂದೇವಪ್ಪ ಬದ್ದೇವಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ಮಾಲೆ ಅಯ್ಯಪ್ಪ ಮಾಲೆ ಸ್ವಾಮಿಯೇ ಅಯ್ಯಪ್ಪ ಶರಣಯ್ಯಪ್ಪ देवी शरणं देवा शरणं देवी शरणं देवा शरणं देवी शरणं देवा शरणं स्वामिये अय्यप्पो अय्यप्पो स्वामिये अय्यप्पो स्वामिये अय्यप्पो स्वामिये अय्यप्पो स्वामिये अय्यप्पो स्वामिये शरणयप्प ಇದೇ ಮನೆ ಬಿಡಿಸೋದು ಅಂತಂದರೆ ಈಗ ಬಿಡಿಸ್ಬಿಟ್ರು ಮತ್ತೆ ಅವ್ರ ಮನೆ ಒಳಗಡೆ ಬರೋ ಹಾಗಿಲ್ಲ, ಹಂಗಾಗಿ ಕರ್ಕೊಂಡು ಹೋಗ್ತಿದ್ದಾರೆ.
ಇನ್ನು ನನ್ನ ಮಗಳಂತೂ ಅವ್ರ ಅಪ್ಪ ಹೋದ್ಮೇಲೆ ತುಂಬಾ ಹತ್ಲು, ಯಾಕೆಂದರೆ ಅವ್ರು ಬಾಯ್ ಮಾಡಿದ್ದು ಇವಳಿಗೆ ಕಾಣಿಸ್ಲಿಲ್ಲ, ನೋಡೋಕ್ಕಾಗಲಿಲ್ಲ ಅಂತ ಹೇಳಿ. ಒಂದು ವಾರ ಬರಲ್ವಾ ಅಮ್ಮ, ಅಪ್ಪನ ಬಿಟ್ಟು ನಾನು ಹೇಗಿರಲಮ್ಮ ಅಂತ ಅಳ್ತಾ ಇದ್ಲು. ನಮಗಂತೂ ಅವಳಿಗೆ ಸಮಾಧಾನ ಮಾಡಿ, ನಾವು ಇವಾಗ ವಾಪಸ್ ಹೋಗ್ಬೇಕಲ್ವಪ್ಪ ಅಪ್ಪನ ಹತ್ರ, ನಾವು ಹೋಗೋಣ ಅಪ್ಪನ ಮಾತಾಡ್ಸೋಣ ಅಂತ ಹೇಗೋ ಕನ್ವಿನ್ಸ್ ಮಾಡಿ ನಾವು ಕೂಡ ಆಟೋದಲ್ಲಿ ಹೊರಟ್ವಿ. ಆಟೋದಲ್ಲಿ ಹೊರಟು ಊರು ಸೇರಿದ್ವಿ. ಅಷ್ಟರಲ್ಲಿ ಇಲ್ಲಿ ನಮ್ಮ ಯಜಮಾನ್ರು ಇಲ್ವಾ, ಅವ್ರ ಅಕ್ಕರ ಮನೇಲಿ ಇಬ್ಬರು ಹಾಕಿಸ್ಕೊಂಡಿದ್ರು ಮಾಲೆನ. ಆಯ್ತು ಏನಾಗ್ಲಿ ಅವ್ರಿಬ್ರು ಬಿಡಿಸ್ಬಿಟ್ಟು ಬರೀ ಅಯ್ಯಪ್ಪ ಸ್ವಾಮಿಯಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣಂ ಯಾರ ಜ್ಯೋತಿ ಅಯ್ಯಪ್ಪ ಜ್ಯೋತಿ ಯಾರ ಜ್ಯೋತಿ ಅಯ್ಯಪ್ಪ ಜ್ಯೋತಿ ಯಾರ ಜ್ಯೋತಿ ಅಯ್ಯಪ್ಪ ಜ್ಯೋತಿ ಅಯ್ಯಪ್ಪ ಜ್ಯೋತಿ ಯಾರ ಜ್ಯೋತಿ ಅಯ್ಯಪ್ಪ ಪಾದ ಅಯ್ಯಪ್ಪ ಪಾದ ಸ್ವಾಮಿ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಪಾದ ಯಾರ ಪಾದ ಅಲ್ಲಿಗೆ ಹೊಡಿರಿ, ಗಾರೆ ಮೇಲೆ ಹೊಡಿರಿ. ಮನೆ ಬಿಡಿಸಾದ್ಮೇಲೆ ಸ್ವಲ್ಪ ಫ್ರೀಯಾಗಿರ್ತಾರಲ್ವ, ನೈಟ್ ಇದ್ದಿದ್ದು ಇರ್ಮುಡಿ, ಹಾಗಾಗಿ ಸ್ವಲ್ಪ ಫ್ರೀಯಾಗಿದ್ರು ಅಂತೇಳಿ ಮಕ್ಕಳ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ರು. ಇದಕ್ಕೆ 4 ವರ್ಷದಲ್ಲಿ ಮಗಳು ನಿಂಗೆ ಎತ್ಕೊಂಡು ಹಲೋ ಹಲೋ ಅಲ್ಲ, ಇವಾಗಲೇ ಕರ್ಕೊಂಡು ಹೋಗಕ್ಕೆ ನಿಂತಿದ್ದಾರೆ ಎಲ್ಲಾರು. ಆಫೀಸ್ ಸ್ವಾಮಿಯವರು ಹಂಗೆ ಅಂತವ್ರೆ. ನನ್ನ ಮಗನಿಗೆ ಇವಾಗ 1 ವರ್ಷ ಆದರೆ ಅಲ್ಲಿರುವಂಥ ಸ್ವಾಮಿಗಳೆಲ್ಲ ನೆಕ್ಸ್ಟ್ ನಿಮ್ಮ ಮಗನ್ನ ಕರ್ಕೊಂಡು ಹೋಗ್ತೀವಿ ಅಂತ ರೇಗಿಸ್ತಾ ಇದ್ರು. ಅದನ್ನೇ ಇಲ್ಲಿ ಮಾತಾಡ್ತಾ ಇದ್ವಿ. ಬಟ್ ಒಂದೇನಪ್ಪ ಅಂತಂದರೆ ಇಲ್ಲಿ ನಾವು ತುಂಬಾ ಖುಷಿಯಾಗಿರ್ಬೋದು, ಬಟ್ ಮನಸ್ಸಲ್ಲಿ ಒಂದು ಬೇಜಾರು ಇದ್ದೇ ಇದೆ. ಯಾಕಪ್ಪ ಅಂದರೆ 7 ಡೇಸು ನಾನು ನನ್ನ ಮಕ್ಕಳು 3 ಜನ ಮನೇಲಿರಬೇಕು ಅನ್ನೋದು ಒಂದು ಬೇಜಾರು. ಇವರು ಪ್ರತಿ ವರ್ಷ ಅಯ್ಯಪ್ಪ ಸ್ವಾಮಿಗೆ ಹೋದಾಗ 7 ಡೇಸ್ ಟ್ರಿಪ್ ಮಾಡೇ ಮಾಡ್ತಾರೆ. ಯಾಕೆಂದರೆ 2 ವರ್ಷಕ್ಕೆ ಒಂದ್ಸರಿ ಹೋಗ್ತಾರಲ್ವ, ಹಾಗಾಗಿ ಟ್ರಿಪ್ ಮಾಡೇ ಮಾಡ್ತಾರೆ. ಬಟ್ ಬೇಜಾರಲ್ಲೂ ಒಂದು ಖುಷಿ ಇದೆ, ಅವ್ರು ಆರಾಮಾಗಿ ಹೋಗಿ ದೇವ್ರು ಮಾಡ್ಕೊಂಡು ಬರಲಿ ಅಂತ ಹೇಳಿ ನಮ್ಮ ಯಜಮಾನ್ರಿಗೆ ಧೈರ್ಯ ತುಂಬಿ, ನೀವು ಆರಾಮಾಗಿ ಹೋಗಿದ್ದು ಬನ್ನಿ, ನಾವು ಇರ್ತೀವಿ ಅಂತ ಹೇಳಿ ಕಳಿಸ್ಕೊಡ್ತಾ ಇದ್ದೀವಿ. ಅವ್ರು ಆರಾಮಾಗಿ ಹೋಗಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಬರಲಿ. ಅದನ್ನೇ ಮಾತಾಡಿಕೊಂಡು ನನ್ನ ಹಸ್ಬೆಂಡ್ ಜೊತೆ ಧೈರ್ಯ ತುಂಬಿ ನಮ್ಮ ಮಮ್ಮಿ ಮತ್ತು ಅವ್ರ ಅಕ್ಕ ಅವರೆಲ್ಲರೂ ಹೇಳ್ತಾಯಿದ್ರು, ಏನಿಲ್ಲ ಇರ್ತಾಳೆ ಹೋಗಿದ್ದು ಬಾ ಅಂತ ಹೇಳಿ. ಇದೇ ಫಸ್ಟ್ ಟೈಮ್ ಅವರು ನಮ್ಮನ್ನು ಬಿಟ್ಬಿಟ್ಟು 1 ಡೇನೂ ಕೂಡ ಎಲ್ಲೂ ಹೋಗಿಲ್ಲ, ಅಂಥದ್ರಲ್ಲಿ 7 ಡೇಸ್ ಹೋಗ್ತಿದ್ದಾರೆ. ಅದೇ ಅವ್ರಿಗೆ ಟೆನ್ಷನ್ ಆಗಿತ್ತು. ಅದಕ್ಕೆ ನಾವೆಲ್ಲ ಹೇಳಿ ಏನು ಪರವಾಗಿಲ್ಲ ಇರ್ತೀವಿ ಅಂತ ಹೇಳಿ ಧೈರ್ಯ ತುಂಬಿ ಸ್ವಲ್ಪ ಎಲ್ಲ ಮಾತಾಡಿ ಕಳಿಸಿದ್ವಿ. ಅಷ್ಟರಲ್ಲಿ ಇರುಮುಡಿ ಟೈಮ್ ಬಂದೇ ಬಿಡ್ತು. ನೈಟೆಲ್ಲ ಪೂರ್ತಿ ಇರುಮುಡಿ ಆಯಿತು, 3-4 ಗಂಟೆವರೆಗೂ ಆಯಿತು. ಎಲ್ಲ ಮುಗಿಸ್ಕೊಂಡು ಹೋಗಿ ಮಲ್ಕೊಂಡ್ವಿ. ನೋಡಿದ್ರೆ ಬೆಳಗ್ಗೆ ಆಗಿಬಿಟ್ಟಿತ್ತು. ಸರಿ ಅಂತ ಹೇಳಿ ಎಲ್ಲರೂ ರೆಡಿಯಾಗಿ ಬಂದ್ವಿ. ಅಷ್ಟರಲ್ಲಿ ಇವ್ರಿಗೂ ಟೈಮ್ ಆಗಿತ್ತು ಅಂತ ಹೇಳಿ ಇರುಮುಡಿ ಎಲ್ಲ ಹೊತ್ಕೊಂಡು ಊರೆಲ್ಲ ರೌಂಡ್ಸ್ ಹಾಕಬೇಕು. ಊರೆಲ್ಲ ರೌಂಡ್ಸ್ ಹಾಕಿ ಇರೋ ಅಂಥ ದೇವಸ್ಥಾನಗಳಿಗೆಲ್ಲ ಪೂಜೆ ಎಲ್ಲ ಮಾಡಿ ಅವರು ಕೂಡ ಬಸ್ಸಲ್ಲಿ ಹೊರಟು
ಈ ಥರ ಎಲ್ಲ ಹಬ್ಬ ಸೆಲೆಬ್ರೇಟ್ ಮಾಡಲಿಕ್ಕೆ ಹಳ್ಳಿನೇ ಚಂದ ಅಲ್ವಾ. ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಒಂದು ಫ್ಯಾಮಿಲಿಲಿ ಎಷ್ಟು ಜನ ಬರ್ತಾರೆ ಅಂತಂದರೆ ಅಣ್ಣ, ಅಕ್ಕ, ಅಮ್ಮ, ತಮ್ಮ, ತಂಗಿ, ಮಕ್ಕಳು ಎಷ್ಟು ಜನ ಬರ್ತಾರೆ ಅಂತಂದರೆ ಸೀರಿಯಸ್ಲಿ ನೋಡ್ಲಿಕ್ಕೆ ತುಂಬ ಖುಷಿ ಆಗುತ್ತೆ. ಇನ್ನು ನನ್ನ ಮಗಳ ಕತೆ ಗೊತ್ತಲ್ವಾ, ಅವರಪ್ಪ ಅಂದ್ರೆ ತುಂಬ ಇಷ್ಟ. ಅವರಪ್ಪ ಹೊರಟ್ಬಿಡ್ತಿದ್ದಾರೆ ಅಂತ ಹೇಳಿ ಎಲ್ಲೋ ದೂರದಲ್ಲಿದ್ದವ್ರನ್ನ ಜೋರಾಗಿ ಅಪ್ಪ ಸ್ವಾಮಿ ಅಂತ ಕರೆದು ಅವರಪ್ಪನ ಹತ್ರ ಹೋಗಿ ಅವರಪ್ಪನಿಗೊಂದು ಮುತ್ತು ಕೊಟ್ಟು ತುಂಬ ಮಾತಾಡಿಕೊಂಡು ಅವರಪ್ಪ ಮಮ್ಮಿಗೆಲ್ಲ ತೊಂದರೆ ಕೊಡಬೇಡ ಹೊಡೆದ್ಬಿಡ್ತಾರೆ ಅಂತ ಹೇಳಿ ಅವ್ರಿಗೂ ಮಕ್ಕಳನ್ನ ಬಿಟ್ಟಿರೋಕ್ಕಾಗದೆ ಹಂಗೋ ಹಿಂಗೋ ಭಾರದ ಮನಸ್ಸಲ್ಲಿ ಅವರು ಕೂಡ ಹೊರಟ್ಬಿಟ್ರು. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.